ಜೈಲಿಂದ ಮುಕ್ತಿ ಸಿಕ್ತಾ? ಅದನ್ನೇ ಹೇಳೋಗೋಣ ಅಂತ ಬಂದೆ. ಇವತ್ತು ಬ್ರೋ ಕತೆ ಮುಗೀತು. ನೋಡು ಹೇಗೆ ಆಚೆ ಬಂದೆ ಅಂತನ. ಅಲ್ಲ, ಮತ್ಯಾವತ್ತೂ ಜೈಲಿಗೆ ಹೋಗುವಂಥ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳೋಣ ಅಂತ ಬಂದೆ. ಇದೇನಪ್ಪ ಇದು? ವಿಲನ್ ರಿವರ್ಸ್ ಗೇರ್ ಆಗ್ತಿದಾರೆ. ಹೊಸ ಡ್ರಾಮಾನ? ನೋ ಯೂಸ್. ನಾನು ಈ ಥರ ತುಂಬ ನೋಡ್ಬಿಟ್ಟಿದ್ದೀನಿ. ನಂಬಿಕೆ ಅನ್ನೋದು ತುಂಬ ಕಾಸ್ಟ್ಲಿ. ನನ್ನ ಪಾಲಿಗೆ ನಂಬಿಕೆ, ರೆಸ್ಪೆಕ್ಟ್ ಎರಡನ್ನೂ ನೀವು ಕಳ್ಕೊಂಡಿದ್ದೀರ. ಈ ಥರ ಚೀಪ್ ಟ್ರಿಕ್ಸ್ ಮಾಡಿ ಮತ್ತೆ ಅದನ್ನು ಕಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತ್ಯಾಕೆ ಈ ಸರ್ಕಸ್ಸು? ಅದರ ಅಗತ್ಯ ಇಲ್ಲ. ನಾನು ಯಾರನ್ನು ನಂಬಿಸೋದಕ್ಕಾಗಲಿ ಓಲೈಸ್ಕೊಳ್ಳೋದಕ್ಕಾಗಲಿ ಹೇಳೋದಕ್ಕೆ ಬಂದಿಲ್ಲ. ನನಗೇನು ಅನ್ನಿಸ್ತೋ ಅದನ್ನು ಹೇಳೋದಕ್ಕೆ ಬಂದಿದ್ದೇನೆ. ನನಗೆ ವಯಸ್ಸಾಗಿದೆ. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಹಣ್ಣಾಗ್ಬಿಟ್ಟಿದ್ದೀನಿ. ನನಗೂ ಭಾವನೆಯನ್ನು ಹೊಂದಿದೆ, ಮನಸ್ಸು ಅನ್ನೋದಿದೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಏನು ಅಂತ ಅರ್ಥ ಆಗ್ತಿಲ್ವೇ? ಯಾಕೇನು ಮಾತಾಡ್ತಿಲ್ಲ? ನನ್ನ ಮಾತುಗಳು ವಿಚಿತ್ರವಾಗಿ ಕಾಣ್ತಾ ಇದೆಯಾ? ನನ್ನ ಬಾಯಿಂದ ಇಂಥ ಮಾತುಗಳು ಬರ್ತಿರೋದನ್ನು ನೋಡಿ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ನಿಮ್ಮ ಹಿಸ್ಟ್ರಿನೇ ಆಗಿದೆಯಲ್ಲ. ಈ ನನ್ನ ಮಗ ಇಲ್ಲಿಗೆ ಯಾಕೆ ಬಂದ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಈ ನನ್ನ ಮಗಂಗೆ. ನಿಮ್ಮ ನಂಬೋದು ಅಂದರೆ ಸಾಯೋದು ಅಂತ ಅರ್ಥ. ನೀವು ಅಷ್ಟು ಡೇಂಜರಸ್. ನೀನೇನು ಬೇಕಾದರೂ ಅನ್ಕೋ, ಆದರೆ ನಾನು ಹೇಳಬೇಕಾಗಿರೋದನ್ನು ಹೇಳಿ ನನ್ನ ಮನಸ್ಸನ್ನು ಹಗುರ ಮಾಡ್ಕೊಳ್ತೀನಿ. ನನಗೆ ನಿನ್ನ ಮೇಲೆ, ಈ ಮನೆ ಮೇಲೆ 10 ಜನ್ಮಕ್ಕಾಗುವಷ್ಟು ದ್ವೇಷ ಇದ್ದಿತ್ತು ನಿಜ. ಆದರೆ ವಯಸ್ಸಿನ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಗೊತ್ತಿಲ್ಲ, ನಾನು ಜೈಲಲ್ಲಿದ್ದಾಗ ಅನಿಸಿತು ಅಂತೆ ಇದೆಲ್ಲ ಸಾಕು ಅಂತ. ನಮ್ಮ ಮಧ್ಯೆ ಬೇಕೋ ಬೇಡವೋ ಒಂದಷ್ಟು ನಡೆದೋಗ್ಬಿಟ್ಟಿದೆ. ನನಗೆ ಅದನ್ನು ಮುಂದುವರ್ಸೋದಕ್ಕೆ ಇಷ್ಟ ಇಲ್ಲ. ನನ್ನ ಶಕ್ತಿ ಕುಂದುತ್ತಾ ಇದೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಸಾಕು, ಎಲ್ಲದಕ್ಕೂ ಇವತ್ತಿದೆ ಫುಲ್ ಸ್ಟಾಪ್ ಬಿಟ್ಟೋಣ. ಓಹೋ, ಡ್ರಾಮಾ ಸೀನಿಯರ್ಸು ನಾಯಿ ಬಾಯಲ್ಲಾದರೂ ನೆಟ್ಟಿಗೆ ಮಾಡ್ಬೋದು, ಆದರೆ ಈ ನನ್ನ ಮಗನ ಮಾತ್ರ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ. ನೀನು ಇದನ್ನ ನನ್ನ ಸೋಲು ಅಂದ್ಕೊಂಡ್ರು, ಶರಣಾಗತಿ ಅಂದ್ಕೊಂಡ್ರು ಯಾವುದೂ ಮುಖ್ಯ ಆಗೋದಿಲ್ಲ. ನನಗೆ ನನ್ನ ನೆಮ್ಮದಿ ಮುಖ್ಯ. ಅನ್ಕೊಂಡು ಬಂದಿದ್ದೆ ಒಂದು, ಆಗಿದ್ದೆ ಒಂದು, ಎಲ್ಲ ಹಾಳಾಗೋಯ್ತು. ನನ್ನ ಹಣೆಯಲ್ಲಿ ಎಷ್ಟು ಆಯಸ್ಸು ಬರ್ತಿದೆಯೋ ಗೊತ್ತಿಲ್ಲ, ಆದರೆ ಇರೋವರೆಗೂ ನೆಮ್ಮದಿಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನು ನಿನ್ನ ದಾರಿಗೆ ಅಡ್ಡ ಬರಲ್ಲ, ನೀನು ನನ್ನ ದಾರಿಗೆ ಅಡ್ಡ ಬರಬೇಡ. ನಾನು ಇಷ್ಟನ್ನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಬರ್ತೇನೆ. ಫಿಲಾನ್ ಅಂಕಲ್ ಏನಾದರೂ ಬದಲಾಗಿ ಹೋಗ್ಬಿಟ್ರ? ಹಾಗೇನಾದ್ರೂ ಆದರೆ ಮುಗೀತು ನನ್ನ ಕತೆ. ನನ್ನ ಕಂಪ್ಲೀಟ್ ಸಪೋರ್ಟ್ ಸಿಸ್ಟಮೇ ಹಾಳಾಗೋಗುತ್ತೆ. ನಿನಗೋಸ್ಕರ ಇಷ್ಟಪಟ್ಟು ಕಷ್ಟಪಟ್ಟು ಕಷ್ಟಪಟ್ಟು ಹುಡುಕಿ ತಗೊಂಡ್ಬಂದಿದ್ದೀನಿ. ಹೇಗಿದೆ ಗಿಫ್ಟ್? ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಯೂಟಿಫುಲ್ ವೈಫ್ಗೆ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೆ. ಏನ್ ನೋಡ್ತಿದ್ಯಾ? ಹಾಕೋ. ನೀನೇ ಹಾಕು. ಆಸ್ ಯು ವಿಶ್. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಜೀವ. ಈ ರೀತಿ ಒಂದು ಮೂಮೆಂಟ್ಸ್ ಕ್ರಿಯೇಟ್ ಆಗಿ ಇಟ್ಸ್ ಬಿನ್ ಸೋ ಲಾಂಗ್. ಐ ಮಿಸ್ಡ್ ಇಟ್ ಸೋ ಮಚ್. ಐ ಲವ್ ಯು ಸೋ ಮಚ್. ಒಂದು ನಿಮಿಷ ಅದು.
ಇದೇನಿದು ಗಿಟಾರ್ ಕೊಡ್ತಿದ್ಯಾ? ಮೊದ್ಲೆಲ್ಲ ನೀನು ಗಿಟಾರ್ ನುಡಿಸ್ತಾ ನನಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಹಾಡಾಡ್ತಾ ಇದ್ದೆ. ನಾನು ಅದನ್ನ ಕೇಳ್ತಾ ಕೇಳ್ತಾ ಮೈ ಮರಿತಾ ಇದ್ದೆ. ಮತ್ತೆ ಮತ್ತೆ ನಿನ್ ಜೊತೆ ಲವಲ್ ಬೀಳ್ತಾ ಇದ್ದೆ. ಐ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್ ದೋಸ್ ಥಿಂಗ್ಸ್. ಸೊ ಪ್ಲೀಸ್ ನನಗೋಸ್ಕರ ನನ್ನ ಫೇವ್ರೆಟ್ ಸಾಂಗ್ ಆಡ್ತೀಯಾ? ಸರಿ. Thank you, Jiva. Thank you so much. I love you so much. ಗೌತಮ್ರೆ, ಅವ್ರು ಹೀಗೆಲ್ಲ ಮಾತಾಡಿ ಹೋದ್ರಲ್ಲ, ನಿಮ್ಗೇನು ಅನ್ನಿಸ್ತದೆ? ಅವ್ರ ಬಾಯಿಂದ ಇಂಥ ಮಾತು ಬಂತ ಅಂತ ಆಶ್ಚರ್ಯ ಆಯಿತು. ಹೀಗೆಲ್ಲ ಮಾತಾಡಿದ್ರಲ್ಲ ಅಂತ ಶಾಕ್ ಕೂಡ ಆಯಿತು. ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವರು ಅದೇ ರಾಜೇಂದ್ರ ಭೂಪತಿನ ಅಂತ ಅನ್ನಿಸ್ತಾ ಇದೆ ನನಗೆ. ನನಗೂ ಹಾಗೆ ಅನ್ನಿಸ್ತದೆ. ಅವ್ರು ಈ ಮಟ್ಟಕ್ಕೆ ಬದಲಾಗ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಇಟ್ಸ್ ಎ ಮಿರಾಕಲ್. ಇದ್ದಕ್ಕಿದ್ದಾಗೆ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ನಿಜ ಆಗಿದ್ದರೆ ನಿಜವೂ ತುಂಬ ಒಳ್ಳೆಯ ವಿಚಾರ. ಬಾವರೆ, ಎಂಥ ಒಳ್ಳೆಯದೂ ಇಲ್ಲ. ಬಾವರೆ, ನೀವು ಈ ನನ್ನ ಮಗನ ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಇವನೊಂಥರ ಹಾವಿದ್ದಂಗೆ, ಅದನ್ನು 2 ತಲೆ ಹಾವು, ಡಬಲ್ ವಿಷ. ನಾವೆಷ್ಟೇ ಹಾಲು ಎರೆದ್ರೂ ಕಕ್ಕೋದು ವಿಷನೇ. ಯಾಕೆ ಅಂತಂದರೆ ಅದ್ರದ್ದು ಹುಟ್ಟುಗುಣ, ಅದು ಸುಟ್ಟರೂ ಹೋಗೋಕ್ಕಿಲ್ಲ. ನಾನು ಹೇಳ್ತಿಲ್ವಾ, ನಿಮ್ಮ ಹುಷಾರಲ್ಲಿ ನೀವಿರಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಂಬಕ್ಕೆ ಹೋಗ್ಬಿಡಿ. ನೀವು ಇವನ್ನ ನಂಬೋದು ಒಂದೇ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ. ಇವನು ದೊಡ್ಡ ನಾಟಕ ಕಂಪ್ನಿ ಓನರ್ ಇದ್ದಂಗೆ. ಇಲ್ಲ ಮಲ್ಲಿ, ಎಲ್ಲರೂ ಇದ್ದಾಗೆ ಇರಬೇಕು ಅಂತೇನಿಲ್ಲ. ಟೈಮ್ ಎಲ್ಲರನ್ನೂ ಚೇಂಜ್ ಮಾಡುತ್ತೆ. ಹಾಗೆ ಇವ್ರನ್ನ ಯಾಕೆ ಚೇಂಜ್ ಮಾಡಿರಬಾರ್ದು? ಯಾರಾದರೂ ಒಳ್ಳೆಯವರಾಗ್ತಾರೆ ಅಂದರೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಾಗೆಲ್ಲ ಡೌಟ್ ಪಡಬಾರ್ದು. ಬಾವಾರೆ, ನೀವು ಇದೇ ಮಾತನ್ನು ಬೇರೆ ವಿಷಯದಲ್ಲಿ ಹೇಳ್ಬಿಡಿ, ನಾನು ನಂಬಿಡ್ತೀನಿ. ಆದರೆ ಈ ನನ್ನ ಮಗ ವಿಷಯದಲ್ಲಿ ಮಾತ್ರ ಹೇಳ್ಬಿಡಿ. ಇವನೊಂಥರ ಕಂತ್ರಿ ಕಜ್ಜಿನ ಇದ್ದಂಗೆ. ಅಲ್ಲಿ ಕ್ಷಮಿಸಿ ಅಕ್ಕರೆ, ನಿಮ್ಮ ಮುಂದೆ ಈ ಪದಗಳನ್ನು ಬಳಸ್ಬಿಟ್ಟೆ. ಆದರೆ ಏನು ಮಾಡಲಿ, ನಂಗೆ ಅವ್ನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅವನ ಹೆಸರು ಕೇಳಿದರೆ ಸಾಕು, ಕಂಬಳಿ ಒಳಗೆ ಮೈ ಮೇಲೆ ಬಿಟ್ಟಂಗೆ ಆಗತ್ತೆ. ನಂಗೆ ಅವನ ಮೇಲೆ ಒಳ್ಳೆ ಭಾವನೆನೇ ಇಲ್ಲ ಅಕ್ಕಾರೆ. ಏನ್ರಿ ಮಲ್ಲಿ ಈ ಥರ ಹೇಳೋಗ್ಬಿಟ್ಲು? ತಂದೆ ಅಂತ ಗೊತ್ತಿಲ್ಲದೆ ಇವಳು ಈ ರೀತಿ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ಥರ ಸಂಕಟ ಆಗುತ್ತೆ ಗೊತ್ತಮ್ಮವ್ರೆ. ನನಗೆ ಯಾಕೋ ಭೂಪತಿ ಅವರ ಮಾತು ಜೆನ್ಯೂನ್ ಅಂತ ಅನ್ನಿಸ್ತಾ ಇದೆ. ಅವ್ರು ಏನೇ ಇದ್ರು ನೇರ ಅವ್ರಿಗೆ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಆರ್ ಯು ಶೋರ್ ಅವ್ರು ಬದಲಾಗಿದ್ದಾರೆ? ಗೊತ್ತಿಲ್ಲ, ಬಟ್ ಅದು ನಿಜ ಆಗಿರಲಿ ಅಂತ ನಾನು ಬಯಸ್ತೀನಿ. ಅವರು ಒಳ್ಳೆಯವ್ರು ಆಗ್ತೀನಿ ಅಂದರೆ ಆಗಲಿ, ನನಗೂ ಅದೇ ಬೇಕು. ಯಾರಾದರೂ ಬದಲಾಗ್ತಾರೆ, ಒಳ್ಳೆಯವರಾಗ್ತಾರೆ, ಆ ದಾರಿಲಿ ನಡೀತಾರೆ ಅಂದರೆ ನನಗೂ ಖುಷಿನೇ. ಹಾಗಂತ ನಾನು ಮೈ ಮರೆಯಲ್ಲ, ಅವ್ರ ಮೇಲೆ ಡೌಟ್ ಪಡೋಕ್ಕೆ ಹೋಗಲ್ಲ. ಒಂದು ವೇಳೆ ಅವ್ರು ಬದಲಾಗಲಿಲ್ಲ ಅಂದರೆ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ.
ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ತೀನಿ. ನನ್ನನ್ನು ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಡೌಟ್ ಪಡೋ ಅಗತ್ಯ ಆಗಲಿ, ಭಯ ಪಡೋ ಅಗತ್ಯ ಆಗಲಿ ನನಗಿಲ್ಲ. ಅಟ್ಲೀಸ್ಟ್ ಅವ್ರು ಬದಲಾದರೆ ಒಬ್ಬ ಶತ್ರು ಕಡಿಮೆ ಆಗ್ತಾನಲ್ಲ ಅನ್ನೋ ಸಮಾಧಾನ ಸಿಗುತ್ತೆ ನನಗೆ. ಅದಕ್ಕೋಸ್ಕರ ಅಷ್ಟೊಂದು ಟೈಮು ಎನರ್ಜಿ ವೇಸ್ಟ್ ಆಗುತ್ತೆ ತಪ್ಪುತ್ತಲ್ಲ. ಇಲ್ಲದೆ ಹೋದರೆ ಎಲ್ಲನೂ ಅದರ ವಿರುದ್ಧವಾಗಿ ಬಳಸ್ಕೋಬೇಕಾಗಿತ್ತು. ಅದು ನನಗೆ ಅನ್ವಾಂಟೆಡ್. ಅನಿವಾರ್ಯವಾಗಿ ಎಲ್ಲದಕ್ಕೂ ತಲೆ ಹಾಕಬೇಕಾಗುತ್ತೆ. ಈಗ ಅದಿಲ್ವಲ್ಲ, ಒಂಥರ ನೆಮ್ಮದಿ ಖುಷಿ. ಹಾಂ, ಬಟ್ ಅವರಲ್ಲಿ ದಿಢೀರಂತ ಈ ರೀತಿ ಒಂದು ಬದಲಾವಣೆ ಆಗೋಕ್ಕೆ ಏನು ಕಾರಣ ಇರ್ಬೋದು? ಅದು ಇದು ಅಂತಲ್ಲ ಭೂಮಿಕಾ. ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಘಟನೆ ಆದಾಗ ಇಮ್ಮಿಡಿಯೇಟಾಗಿ ಒಪ್ಕೊಳ್ಳೋದು ನಮಗೂ ಕಷ್ಟ ಆಗುತ್ತೆ. ಬಟ್ ಒಪ್ಕೊಳ್ಳೇಬೇಕು. ಆ ಥರದೊಂದು ಬೆಳವಣಿಗೆ ಆಗೋದಕ್ಕೆ ಒಂದು ಸಣ್ಣ ಟ್ರಿಗರು, ಒಂದು ಸಣ್ಣ ನೆಪ ಸಾಕು. ಅದು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಭೂಪತಿಯವ್ರ ವಿಚಾರದಲ್ಲೂ ಅದೇ ರೀತಿ ಏನೋ ಆಗಿದೆ. ಜೈಲನ್ನು ಕಾನ್ಸೆಪ್ಟ್ ಮಾಡಿರೋದೇ ಆ ಕಾರಣಕ್ಕಲ್ವಾ, ಬದಲಾವಣೆ ತರೋದಕ್ಕೆ. ಜೈಲು ಗೋಡೆಗಳು ಎಂಥ ಕಲ್ಲು ಮನಸ್ಸನ್ನು ಕರಗಿಸ್ಬಿಡುತ್ತೆ. ಭೂಪತಿಯವ್ರ ವಿಚಾರದಲ್ಲೂ ಹಾಗೆ ಆಗಿರ್ಬೋದು. ಒಟ್ಟಿನಲ್ಲಿ ಅವರು ಬದಲಾಗಲಿ, ನಮ್ಮ ತಂಟೆಗೆ ಬರದೇ ಇರಲಿ ಅಂತ ನಮಗಿತ್ತು. ಹೀಗಾಗೆ ಆಗಿದೆಯಲ್ಲ, ಅವ್ರ ಮನಸ್ಸಿಗೂ ಇಂಥ ಒಂದು ಯೋಚನೆ ಬಂದಿದೆಯಲ್ಲ, ಅದನ್ನು ಇಲ್ಲಿ ತನಕ ಬಂದು ಹೇಳಿದಾರಲ್ಲ, ನನಗೆ ಅದು ವಿಶೇಷ ಅನ್ನಿಸ್ತಾ ಇರೋದು. ಬಟ್ ಗೌತಮ್ ಅವರೇ, ಇದಕ್ಕೂ ಮುಂಚೆ ಅವ್ರು ಜೈಲಲ್ಲಿ ಇದ್ದು ಬಂದವರಲ್ವಾ? ಬದಲಾವಣೆ ಆಗಬೇಕಿದ್ದಿದ್ರೆ ಆಗಲೇ ಆಗ್ತಿತ್ತು. ಬಟ್ ಆಗಿದ್ದೇನು? ಕೋಪ ದ್ವೇಷ ಇನ್ನೂ ಜಾಸ್ತಿ ಆಗೋಯ್ತು. ಹಾಂ, ಬಟ್ ಅವರೇ ಹೇಳಿದಾಗೆ ಅವ್ರ ವಯಸ್ಸು ಅವ್ರನ್ನ ಮೆತ್ತಗೆ ಮಾಡಿರ್ಬೋದಲ್ವಾ. ಅದು ಹಾಗಾಗಿದ್ರೆ ಭಾಳ ಒಳ್ಳೆಯದೇ. ಅವ್ರ ಜೊತೆ ಗುದ್ದಾಡೋದು ತಪ್ಪುತ್ತೆ. ಅದು ಅಲ್ಲದೆ ಅವ್ರನ್ನ ಮಲ್ಲಿನ ಒಂದು ಮಾಡೋದಕ್ಕೆ ಸುಲಭ ಆಗುತ್ತೆ. ಬಟ್ ಅದಕ್ಕೆ ಮಲ್ಲಿ ರೆಡಿ ಆಗಿರ್ಬೇಕಲ್ವಾ? ನೋಡಿದ್ರಲ್ಲ ಭೂಪತಿ ಅವ್ರ ಹೆಸರು ಹೇಳಿದ ತಕ್ಷಣ ಹೇಗೆ ಮಾತಾಡ್ತಾಳೆ ಅಂತ. ಅವಳನ್ನ ಹೇಗೆ ಒಪ್ಪಿಸ್ತೀರಾ? ನೋಡೋಣ, ದೇವರೇ ಏನೋ ಒಂದು ದಾರಿ ತೋರಿಸ್ತಾನೆ, ಅವನೇ ಒಂದು ಮಾಡ್ತಾನೆ. ಥ್ಯಾಂಕ್ ಯು ಜೀವ, ನನಗೋಸ್ಕರ ಗಿಫ್ಟ್ ಕೊಟ್ಟಿದ್ದಕ್ಕೆ, ಆಮೇಲೆ ನನ್ನ ಫೇವ್ರೆಟ್ ಸಾಂಗ್ ಹಾಡೋದಕ್ಕೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜೀವ ನನಗೆ ವಾಪಸ್ ಸಿಕ್ಕಿದ್ದಕ್ಕೆ. ನನ್ನ ಕಡೆಯಿಂದ ಸಾರಿ ಎಲ್ಲದಕ್ಕೂ. ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಯಾರದು? ಯಾಕೆ ಸೈಲೆಂಟ್ ಆಗ್ತೆ? ರಾಜೇಂದ್ರ ಭೂಪತಿ ಅವರು ಜೈಲಲ್ಲಿದ್ದಾರಲ್ವಾ? ರಿಲೀಸ್ ಆಗಿದ್ದಾರೆ ಬೇಲ್ ಮೇಲೆ. ಸರಿ, ಅದೇನಕ್ಕೋ ಕಾಲ್ ಮಾಡ್ತಿದ್ದಾರಲ್ವಾ? ಅದೇನು ಅಂತ ಕೇಳುತ್ತಾನೆ. ಬೇಡ ಮಹಿ, ನನಗೆ ಇಂಥ ಟೈಮಲ್ಲಿ ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಮೂಡ್ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ರು ಮತ್ತೆ ಕಾಲ್ ಮಾಡ್ತಿದ್ದಾರೆ ಜೀವ. ಬರಲಿ ಬಿಡು, ಆಮೇಲೆ ಮಾಡೋಣ. ನನಗೀಗ ಅದು ಮುಖ್ಯ ಅಲ್ಲ, ನಿನ್ನ ಖುಷಿನೇ ಮುಖ್ಯ. ಸರಿಯಾಗಿ ಊಟ ಮಾಡ್ತಿದ್ದೀನ? ಅಯ್ಯೋ ಅಮ್ಮ, ಏನು ಹೇಳ್ತೀಯ? ನಾನು ತುಂಬ ಜಾಸ್ತಿನೇ ತಿಂತಿದ್ದೀನಿ. ಅದೆಲ್ಲೋ ಹೋಗಿ ಸೇರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಹಾಂ, ಮಗು ಚೆನ್ನಾಗಿ ಬೆಳೀಲಿ. ಅಮ್ಮ, ನಾನು ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಪಿಂಕಿ ಅಮ್ಮನ ಕೇಳಿದೆ ಅಂತೇಳಿ, ಸರಿನಾ? ಗುಡ್ ನೈಟ್. ಹೆಲೋ. ಮಾವಿನ ಹಣ್ಣಾಯ್ತೋ ಇಲ್ವೋ ಅಂತ ನೋಡ್ತಾರಲ್ಲ, ಹಾಗೆ ಮುಟ್ಟು ನೋಡ್ತಿದ್ದೀರಾ ಏನು? ಅಲ್ಲ, ಈ ಟೈಮಲ್ಲಿ ಮಗು ಓದಿಯುತ್ತೆ, ಮೂಮೆಂಟ್ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಏನು ಮೂಮೆಂಟ್ ಇಲ್ವಲ್ಲ? ಆವಾಗಿಂದ ಹುಡುಕ್ತಾ ಇದ್ದೀನಿ. ಈ ನೆಟ್ವರ್ಕ್ ಹುಡುಕ್ತಾರಲ್ಲ ಹಾಗೆ. ಮೋಸ್ಟ್ಲಿ ನಮ್ಮ ಮಗ ಮಲ್ಗಿರ್ತಾನೆ ಅನ್ಸುತ್ತೆ, ಅದಕ್ಕೆ ಮೂಮೆಂಟ್ ಇಲ್ಲ. ಮತ್ತೆ ಶುರು ಮಾಡಿದ್ರಲ್ಲ ಮಗ ಅಂತ. ಮಗಳಲ್ಲ ಅಂತ ಹೇಗ್ರಿ ಗೊತ್ತು ನಿಮಗೆ? ನೋಡಿ, ಈ ಮಗ ಮಗಳು ಅನ್ನೋ ಡಿಬೇಟನ್ನ ಮತ್ತೆ ಶುರು ಮಾಡಿಬಿಡಿ. ನಾನು ಕೋಪ ಬರೆಸ್ಬೇಡಿ, ಇರಿಟೇಟ್ ಮಾಡಿಬಿಡಿ. ನಾನು ಒಳ್ಳೆ ಮೂಡಲ್ಲಿದ್ದೀನಿ, ಅದನ್ನು ಹಾಳು ಮಾಡಿಬಿಡಿ ನೀವು. ಯಾಕೆ ಎಷ್ಟೊಂದು ರೇಸ್ ಆಗ್ತಾ ಇದ್ದೀರಾ? ನಾನು ರೇಸ್ ಆಗ್ತಿಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ. ಏನೋ ಸ್ವಲ್ಪ ತಡ್ಕೊಳ್ಳಿ ಅಂತ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಸ್ವಲ್ಪ ತಡ್ಕೊಳ್ಳಿ. ಹೌದು, ಮಗ ಮಗಳಲ್ಲ ಅಂತ ಹೇಗೆ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದ್ದೀರಾ? ಓಕೆ, ಇನ್ನು ಈ ವಿಷಯದ ಬಗ್ಗೆ ನಾವು ವಾದ ವಿವಾದ ಮಾಡೋದು ಬೇಡ. ಮಗು ಬರೋ ತನಕ ತಾಳ್ಮೆಯಿಂದ ಕಾಯೋಣ. ಮೊದಲೇ ಯಾವುದನ್ನು ತಾಳೆ ಹಾಕೋದು ಬೇಡ. ಈ ಕಾಯೋದ್ರಲ್ಲಿ ಒಂದು ಸುಖ ಇದೆ ಅಂತಾರಲ್ಲ, ಆ ಸುಖನ ಅನ್ಭವಿಸೋಣ. ಉಳಿದಿದೆಲ್ಲ ದೇವ್ರಿಗೆ ಬಿಟ್ಬೇಡ. ಓಕೆ, ಎಸ್ ಡನ್. ಎಸ್. ಆದರೂ ನಮಗೆ ಓಕೆ, ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಪಾಯಿಂಟ್. ಥ್ಯಾಂಕ್ ಯು. ನೆಟ್ವರ್ಕ್ ಹುಡುಕ್ತೀನಿ, ನೋಡೋಣ ಸಿಗ್ತಾ ಇದೆಯಾ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಮಲಗಿದ್ದಾರೆ.
ಯಾಕೆ ಹೀಗೆ ಮಾಡಿದ್ರಿ ಅಂಕಲ್? ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಹೀಗೆ ಮಾಡಿದ್ರಿ? ನಿಜ ನೀವಿಂಥ ಕೆಲಸ ಮಾಡ್ತೀರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಕಲ್. ದೊಡ್ಡದಾಗಿ ವಿಲನ್ ಅಂಕಲ್ ಅಂತ ನಿಮಗೆ ಟೈಟಲ್ ಕೊಟ್ರೆ ನಾನು, ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಥರ ಆಡ್ತಿದ್ದೀರಲ್ಲ, ಏನು ಅನ್ಸಲ್ವಾ ಅಂಕಲ್ ನಿಮಗೆ? ನೀವು ಜೈಲಿಂದ ಹೊರಗಡೆ ಬಂದು ಆಡಿದ ಮಾತುಗಳು ಅಂಡ್ ಈ ಮನೆಯಿಂದ ನಮ್ಮ ಮನೆಗೆ ಹೋಗಿದ್ದು ಫೋರ್ಸ್ ನೋಡಿದ್ರೆ ಏನೋ ದೊಡ್ಡದಾಗಿ ಮಾಡ್ತೀರಾ ಅಂತ ಖುಷಿ ಪಟ್ನಲ್ಲ ಅಂಕಲ್. ಆದ್ರೆ ನೀವು ಮಾಡಿದ್ದೇನೋ ದೊಡ್ಡ ಶಾಂತಿ ದೂತನ ತರ ಕೈಯಲ್ಲಿ ಬಿಳಿ ಬಾವುಟ ಇಟ್ಕೊಂಡು ನಮ್ಮ ಅಣ್ಣನ ಮುಂದೆ ಹೋಗಿ ಸಂಧಾನ ಮಾಡ್ಕೊಂಡ್ ಬರ್ತೀರಾ. ಯಾಕೆ ಅಂಕಲ್ ಈಗ ಮಾಡಿದ್ರಿ? ಏನು ಅನ್ಸಲ್ವಾ ನಿಮ್ಗೆ? ನಿಮ್ ಮನಸಾಕ್ಷಿಗಾದ್ರೂ ಏನು ಅನ್ನಿಸ್ತಾ ಇಲ್ವಾ? ಎಲ್ಲೋಗಿದ್ದು ನೀವು ಕೊಟ್ಟಿದ್ದ ಬಿಲ್ಡಪ್, ದೊಡ್ಡ ದೊಡ್ಡ ಮಾತುಗಳು ಎಲ್ಲ? ನೀವು ಮಾಡಿರೋ ಗನಂದರಿ ಕಾರ್ಯಕ್ಕೆ ಯಾರಾದ್ರೂ ನಿಮ್ಗೆ ನೋಬಲ್ ಅವಾರ್ಡ್ ಕೊಡ್ತಾರಾ ಪೀಸ್ ವ್ಯಕ್ತಿ ಅಂತ? ಅಥವಾ ಹೊಸದಾಗಿ ಒಳ್ಳೆಯವನು ಅನ್ಸ್ಕೊಳ್ಳೋ ಚಟ ಏನಾದ್ರೂ ಶುರು ಆಗಿದೆಯಾ ನಿಮ್ಗೆ? ನನಗಂತೂ ನಡೆದಿರೋದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಈ ಥರದೊಂದು ಆಯ್ತಾ ಅಂತ ನಂಬಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ನಿಮ್ಮ ಮೇಲೆ ಎಷ್ಟೆಲ್ಲ ಒಪ್ಸಿಟ್ಟಿದೆ ಅಂಕಲ್ ನಾನು. ಎಲ್ಲಾನು ಸುಳ್ಳು ಮಾಡಕ್ ಬಿಟ್ರಲ್ಲ. ಮಾತಾಡಿ ಅಂಕಲ್, ಉತ್ತರ ಕೊಡಿ, ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ಇಲ್ಲಿ ಬೇಜಾರಲ್ಲಿ ಬಾಯಿ ಬಡ್ಕೋತಾ ಇದ್ರೆ ಕೂಲಾಗಿ ಎಣ್ಣೆ ಹಾಕೊಂಡು ಕೂತೀರ ನೀವು. ನಿಮ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಅಂಕಲ್ ನನ್ನ ಕೈಲಿ. ತಪ್ಪು ಮಾಡ್ಬಿಟ್ಟೆ ಅಂಕಲ್ ನಾನು. ನಿಮ್ಮನ್ನ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಒಬ್ಬನೇ ಸ್ವಂತವಾಗಿ ಏನಾದರೂ ಮಾಡಿದ್ದಿದ್ರು ಇಷ್ಟೊತ್ತಿಗೆ ನಾನು ಕ್ಲಿಕ್ ಆಗ್ತಿದ್ದೆ. ಆದ್ರೆ ನಿಮ್ಮನ್ನ ನಂಬ್ಕೊಂಡೆ ನೋಡಿ, ಅದೇ ನಾನು ಮಾಡಿದ್ದು ದೊಡ್ಡ ತಪ್ಪು. ಇಷ್ಟೆಲ್ಲ ಆದ್ಮೇಲೆ ಮಾತಾಡಲ್ಲ. ಕುಡೀರಿ, ನನ್ನ ಹೊಟ್ಟೆ ಉರ್ಸಿರೋ ಖುಷಿಗೆ ಇವತ್ತು ಇನ್ನೂ 2 ರೂಪಾಯಿಗೆ ಎಕ್ಸ್ಟ್ರಾ ಹಾಕಿ, ಅವಾಗ ನಿಮ್ಗಿನ್ನ ಸಮಾಧಾನ. ನಿಮ್ಗೋಗಿ ವಿಲನ್ ಅಂಕಲ್ ಅಂತ ಹೆಸರಿಟ್ಟಲ್ಲ, ಅದು ನಾನು ಮಾಡಿದ ತಪ್ಪು. ಡಮ್ಮಿ ಪೀಸ್ ಅಂತ ಇಡ್ಬೇಕು ನಿಮ್ಗೆ. ಬಾಯ್. ಏನಿದು ರೆಡಿಯಾಗಿ ಎಲ್ಲೂ ಹೋಗ್ತಿದ್ಯಾ? ಈ ತರ ರೆಡಿಯಾಗಿ ಏನು ಜಾಗಿಂಗ್ ಹೋಗ್ತಾರೆ? ಆಫೀಸ್. ಆಫೀಸ್ಗಾ? ಹಾ ಅಲ್ವೇ, ಒಂದು ಸಣ್ಣ ಏಟಾಯ್ತು ಅಂತ ಮನೇಲೆ ಮಳೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾನೆ? ನೋಡು, ದುಡಿಯೋ ಗಂಡ್ಸು ಯಾವತ್ತು ಮನೇಲಿ ಇರಬಾರ್ದು. ಮೈಯೆಲ್ಲ ಜಡ್ ಹಿಡಿದೋಗುತ್ತೆ, ಬೂಸ್ಟ್ ಹಿಡಿದೋಗುತ್ತೆ. ಮಳೆಗಾಲ ಬೇರೆ ಬರಲ್ಲ. ಸಾಕು ಇಷ್ಟೊಂದು ಉತ್ಸಾಹ ಪಡೋಗತ್ಯ ಇಲ್ಲ. ಸ್ವಲ್ಪ ರಿಕವರಿ ಆಗ್ತಿದ್ದಾಗೆ ಸಾಕು. ಹೊರಗಡೆ ಹೋಗ್ಬಿಡ್ಬೇಕಲ್ಲ. ನೀನು ಹೋಗಿಲ್ಲ ಅಂದ್ರೆ ಆಫೀಸ್ ನಡೆಯಲ್ವಾ? ಚಿನ್ನ, ಆಫೀಸ್ ನಡೆಯುತ್ತೆ ಕಣೆ. ಸ್ವಲ್ಪ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೆ. ಎಷ್ಟು ದಿನ ಅಂತ ಮನೇಲಿ ಕೂತ್ಕೊಳ್ಳಿ, ಇನ್ನೊಂದು 2 ದಿವಸ ಇಲ್ಲೇ ಇದ್ದೆ ಅನ್ಕೋ, ಮೆಂಟ್ಲಾಗ್ಬಿಡ್ತೀನಿ ನಾನು. ಅಂದ್ರೆ ಮನೇಲಿದ್ರೆ ಮೆಂಟ್ಲ್ ಆಗ್ಬಿಡ್ತೀಯಾ? ಏನ್ ನಿನ್ ಮಾತಿನ ಅರ್ಥ? ನಾನ್ ನಿನ್ಗೆ ಮೆಂಟಲ್ ಟಾರ್ಚರ್ ಕೊಡ್ತೀನಿ ಅಂತನಾ? ಅಯ್ಯೋ ಚಿನ್ನ, ಯಾಕೆ ಇಂತ ಮಾತಾಡ್ತೀಯ? ದಯವಿಟ್ಟು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡ. ನೀನ್ ನನ್ನ ಜೀವ ಕಣೆ. ಯಾವತ್ತಾನ ನಿನ್ ಬಗ್ಗೆ ಈ ತರ ಮಾತಾಡಿದಿನ? ನೋಡು, ನಿನ್ನಿಂದ ನನಗೆ ಯಾವತ್ತೂ ಮೆಂಟಲ್ ಟಾರ್ಚರ್ ಆಗಲ್ಲ ಕಣೆ. ನೀನೊಂಥರ ಮೆಂಟಲ್ ಪೀಸ್ ಕೊಡ್ತೀಯಾ? ವಾಟ್ ಐ ವಾಂಟ್ ಟು ಸೇ. ಸುಮ್ಮನೆ ತೇಪೆ ಹಚ್ಚಕ್ ಬರ್ಬೇಡ. ನನಗೆ ಗೊತ್ತು ನಿನ್ ಮಾತಿನ ಅರ್ಥ. ಮನೇಲಿದ್ರೆ ಮೆಂಟಲ್ ಟಾರ್ಚರ್ ಕೊಡ್ತೀನಿ ಅಂತ. ಅದನ್ನೇ ತಾನೇ ನೀನ್ ಹೇಳ್ತಿರೋದು? ಏನೇ ಇದು, ಏನ್ ಮಾತಾಡಿದ್ರು ನನಗೆ ಇನ್ಸ್ಪೈರ್ ಆಗುತ್ತೆ. ಟೈಮ್ ಸರಿ ಇಲ್ಲ. ನನ್ನ ಜಾತಕದಲ್ಲೇ ಏನೋ ದೋಷ ಇದೆ ಕಣೆ. ಹಾ, ಏನಂದೆ? ಏನಿಲ್ಲಮ್ಮ, ನೀನೇನು ಕೇಳಲಿಲ್ಲ, ನಾನು ಏನು ಹೇಳಲಿಲ್ಲ, ಆಯ್ತಾ? ಆ ವಿಷಯ ನಲ್ಲಿ ಬಿಟ್ಟಾಕ. ನೋಡು, ಆಫೀಸ್ಗೆ ಬಂದ್ಬಿಡ್ತೀನಿ. ಒಂದು ಅರ್ಧ ದಿವಸ ಕಣೆ, ಹಿಂಗೋಗಿ ಬಂದ್ಬಿಡ್ತೀನಿ, ಓಕೆನಾ? ಆನಂದ್, ಡುಮ್ಮ ಹೇಳಿದಷ್ಟು ಹಿಂಗೆ ಅರ್ಥ ಆಗ್ಲಿಲ್ವಾ? ಪೂರ್ತಿ ಹುಷಾರಾಗೋವರೆಗೂ ಮನೇಲೆ ರೆಸ್ಟ್ ತಗೋ ಅಂತ. ಅವ್ನು ಅಷ್ಟೇ ಹೇಳಿದಾನೆ, ಅಷ್ಟು ಬೇಗ ಅರ್ಜೆಂಟಲ್ಲಿ ಹೊಡ್ತಿದ್ಯಲ್ಲ. ಮನೇಲಿ ಇರಕ್ಕೆ ಏನು ನಿಂಗೆ ಪ್ರಾಬ್ಲಮ್ಮು? ಅವನಿಗೇನೇ ಗೊತ್ತು ನನ್ನ ಕಷ್ಟ. ನನಗೇಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾನಮ್ಮ, ಅದನ್ನ ನಿಭಾಯಿಸ್ಬೇಕಲ್ವಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಅಲ್ಲ ಆನಂದ್, ರಜೆ ಇದ್ದಾಗ್ಲೂ ಅಂತ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ? ಅದು ಎಲ್ಲ ಹೇಳಕ್ಕಾಗಲ್ಲ. ಆಫೀಸಲ್ಲಿ 108 ಕೆಲಸಗಳಿರುತ್ತಲ್ಲ, ಹೋಗಿ ಬಂದ್ಮೇಲೆ ಎಲ್ಲ ಹೇಳ್ತೀನಿ. ಬರಲ್ಲ? ಅಲ್ಲ, ಫೋನ್ ಆಫೀಸ್ದೇ ಇರಬೇಕು. ಯಾವುದು ಅನ್ನೋನ್ ನಂಬರು? ಹಲೋ, ಯಾರು? ಸರ್ ನಮಸ್ತೆ, ನಾನು ಶ್ಯಾಮ್ ಸುಂದರ್. ಇದು ಯಾವ್ದು ಹೊಸ ನಂಬರು? ನಾನು ಯಾರ ಜೊತೆ ಮಾತಾಡಿದ್ರು ಆ ಸಿಮ್ನ ಒಂದೇ ಸಲ ಸರ್ ಯೂಸ್ ಮಾಡೋದು. ನಿಮಗೆ ಗೊತ್ತಲ್ಲ? ಗೊತ್ತು. ಅದು ಸರ್ ನೀವು ಹೇಳಿದಾಗೆ FIR ಕಾಪಿ ತೆಗ್ಸೋದಕ್ಕೆಲ್ಲ ಪ್ರಯತ್ನ ಮಾಡಿದ್ದೀನಿ. ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ತುಂಬ ವರ್ಷಗಳಷ್ಟು ಹಳೇದಲ್ವಾ? ಅವ್ರು ಅಪ್ಡೇಟ್ ಮಾಡಿದ ತಕ್ಷಣ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ. ಸರಿ ಸರ್, ನನಗೂ ಸ್ವಲ್ಪ ಕೆಲಸ ಇದೆ. ಸಾಧ್ಯ ಆದರೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸರಿ ಸರ್. ಮತ್ತೆ ನಿಮ್ಮ ಕಾಲು ನೋವು ಹೇಗಿದೆ ಈಗ? ಹಾಂ ಸರ್, ಆಲ್ಮೋಸ್ಟ್ ರೆಡಿ ಆಗಿದೆ. ಸರಿ ಸರ್, ಏನಾದರೂ ಇದ್ದರೆ ನಾನೇ ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಸರಿ ಸರ್. ಅಪ್ಪಣ್ಣ, ನಾನು ಹೋಗಿ ಬರ್ತೀನಿ.
ಏನು ಏನೇನು ಮೊಬೈಲ್ ನೋಡ್ಕೊಂಡು ಏನೋ ಕುಣಿದಾಡ್ತಿದ್ಯಾ ಏನ್ ಕತೆ? ಅದಾ ಏನಿಲ್ಲ ಬಿಡಿ. ಪರವಾಗಿಲ್ಲ ಹೇಳು. ಸಸ್ಪೆನ್ಸ್ ಮೇಂಟೈನ್ ಮಾಡಿ ದಬಾಕದ ಏನಿಲ್ಲ ಇಲ್ಲಿ. ನನ್ನ ರಿಸಲ್ಟ್ ಬಂದಾಯ್ತು. ವಾಟ್? ಏನ್ ಮಾತಾಡ್ತಾ ಇದೀಯ ನೀನು? ಇದೆಲ್ಲ ಯಾವಾಗಾಯ್ತು? ನಾನು ಹೇಳಿದ್ದು ಎಕ್ಸಾಮ್ ರಿಸಲ್ಟ್ ಬಗ್ಗೆ. ಎಕ್ಸಾಮ್? ಯಾವ ಎಕ್ಸಾಮ್? ನೀನು ಅದೆಲ್ಲ ಡಿಸ್ಕಂಟಿನ್ಯೂ ಮಾಡಿ ಯಾವ್ದೋ ಕಾಲ ಆಯ್ತು ತಾನೆ? ಅದಕ್ಕೆ ಹೇಳೋದು ಹೆಂಡತಿ ಕಡೆ ಹೊಸ ಗಮನ ಕೊಡಬೇಕು ಅಂತ. ನಾನು ಕಾಲೇಜಿಗೆ ಓದ್ತಿದ್ದೀನಿ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಲ್ವಾ? ನಾನು ಎಕ್ಸಾಮಲ್ಲಿ ಏನೋ ಪಾಸ್ ಆದೆ, ಆದರೆ ಜೀವನ ಅನ್ನೋ ಎಕ್ಸಾಮಲ್ಲಿ ಫೇಲ್ ಆದೆ ಅಂತ ಅನಿಸ್ತಾ ಇದೆ. ಈ ವಿಷಯ ಯಾಕೆ ಮುಚ್ಚಿಟ್ಟೆ? ಯಾಕೆ ಹೇಳಿಲ್ಲ ನನ್ನ ಹತ್ರ? ಓ, ಯಾಕೆ ಹೇಳಬೇಕು ಇವ್ರಿಗೆ ಅಂತನ? ಅಥವಾ ಮುಂದಕ್ಕೊಂದಿನ ನನ್ನನ್ನು ಈ ಥರ ತಗ್ಲ ಹಾಕ್ಸಿ ಪೇಜ್ ಉದ್ದ ಡೈಲಾಗ್ ಹೊಡಿಬೋದು ಅಂತನ? ಯಾಕೆ ಹೇಳಲಿಲ್ಲ? ಯಾಕೆ ಹೇಳಿಲ್ಲ ಅಂದರೆ ನೀವು ಕೇಳಿಲ್ಲ, ನಾನು ಹೇಳಲಿಲ್ಲ. ನನಗೂ ಹೊಸ ಸ್ವಾಭಿಮಾನ ಸೊಕ್ಕು ಎಲ್ಲ ಐತೆ.